ಹಾಯ್ ಸ್ನೇಹಿತರೆ ನಾವು ಇವತ್ತು ಪ್ರಮುಖ ಕಂಪ್ಯೂಟರ್ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಾವು KPC ಗ್ರೂಪ್ ಸಿ 2016ರಿಂದ 2024ರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೇವೆ. ಇಂಗ್ಲೀಷ್ ಗ್ರಾಮರ್, ಕಂಪ್ಯೂಟರ್, ಕನ್ನಡ ವ್ಯಾಕರಣ ಮತ್ತು GK ಎಲ್ಲ ಪ್ರಶ್ನೆ ಪತ್ರಿಕೆ ಬಿಡಿಸ್ತೀವಿ. ಸ್ನೇಹಿತರೆ, ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ಮತ್ತು ಅದೇ ರೀತಿ ಸಂಪೂರ್ಣ ವಿವರಣೆ ನೋಡ್ತಿದ್ದೇವೆ. ಸ್ನೇಹಿತರೆ, ಇಲ್ಲಿ ಪ್ರಮುಖ ಕಂಪ್ಯೂಟರ್ ಪ್ರಶ್ನೆಗಳು, ಇವು ಪ್ರಮುಖ ಪ್ರಶ್ನೆಗಳು ಸ್ನೇಹಿತರೆ. ಕಂಪ್ಯೂಟರ್ ಪ್ರಶ್ನೆಗಳು SSC ಆಗಲಿ, ಬ್ಯಾಂಕಿಂಗ್ ಆಗಲಿ, ಮತ್ತು ಎಕ್ಸಾಮ್ ವಿವಿಧ ವೆಬ್ಸೈಟ್ಗಳಿಂದ ಆಧಾರಿತ ಪ್ರಶ್ನೆಗಳಾಗಿರುತ್ತವೆ ಸ್ನೇಹಿತರೆ. ಇವತ್ತು ಮೊದಲ ಪ್ರಶ್ನೆ, ಕಾನ್ಫಿಗರೇಷನ್ ಮಾಹಿತಿಯನ್ನು ಸಂಗ್ರಹಿಸಲು ಮೈಕ್ರೋಸಾಫ್ಟ್ ವಿಂಡೋಸ್ ಬಳಸುವ ಡೇಟಾಬೇಸನ್ನು ಹೀಗೂ ಕರೆಯಲಾಗುತ್ತದೆ. ನೋಡಲಿ, ಕಾನ್ಫಿಗರೇಷನ್ ಮಾಹಿತಿಯನ್ನು ಸಂಗ್ರಹಿಸಲು ಮೈಕ್ರೋಸಾಫ್ಟ್ ವಿಂಡೋಸ್ ಬಳಸುವ ಡೇಟಾಬೇಸನ್ನು ಹೀಗೂ ಕರೆಯಲಾಗುತ್ತದೆ. ಏನಂತ ಕರಿತೇವೆ ಸ್ನೇಹಿತರೆ? ಇಲ್ಲಿ ರಿಜಿಸ್ಟರ್ ಅಂತ ಕರಿತೇವೆ. ರಿಜಿಸ್ಟರ್ ಅಂತ ಕರಿತೇವೆ ಸ್ನೇಹಿತರೆ. ಕೆಳಗಿನಲ್ಲಿ ಯಾವುದು ರೋಬೋಟಿಕ್ಸ್ ಪ್ರಕ್ರಿಯೆಯ ಆಟೋಮೇಷನ್ ಸಾಧನಗಳಲ್ಲಿ ಒಂದಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಒನ್ ಆಫ್ ದಿ ಟೂಲ್ಸ್ ಆಫ್ ರೋಬೋಟಿಕ್ಸ್ ಪ್ರೊಸೆಸ್ ಆಟೋಮೇಷನ್? ಯಾವುದು ಸ್ನೇಹಿತರೆ? ಇಲ್ಲಿ ಪವರ್ ಸೆಂಟರ್. ಇದು ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಪಿವೋಟ್ ಟೇಬಲ್ ಈಸ್ ಫ್ಯೂಚರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಸಾಫ್ಟ್ವೇರ್? ಪಿವೋಟ್ ಟೇಬಲ್ ಈ ಕೆಳಗಿನ ಯಾವ ಸಾಫ್ಟ್ವೇರ್ಗಳಲ್ಲಿ ಒಂದು ವೈಶಿಷ್ಟ್ಯವಾಗಿದೆ ಸ್ನೇಹಿತರೆ? ಇದು ಯಾವುದಪ್ಪ ಅಂದರೆ, ಇದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ, ಮೈಕ್ರೋಸಾಫ್ಟ್ ಎಕ್ಸೆಲ್ಲು. ಸ್ನೇಹಿತರೆ, ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದರೆ ಏನು? ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ವಿಂಡೋಸ್ ಆಧಾರಿತ ಸ್ಪ್ರೆಡ್ಶೀಟ್ ತಂತ್ರಾಂಶ ಸ್ನೇಹಿತರೆ. ಇದು ಸ್ಪ್ರೆಡ್ಶೀಟ್ ತಂತ್ರಾಂಶ. ಇದು ಮೈಕ್ರೋಸಾಫ್ಟ್ ಸಂಸ್ಥೆಯು, ನೋಡಲಿ ಯಾವ ಸಂಸ್ಥೆಯು? ಮೈಕ್ರೋಸಾಫ್ಟ್ ಸಂಸ್ಥೆಯು ತಯಾರಿಸಿರುವ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಒಂದು ಭಾಗ. ನೋಡಲಿ, ಇದು ಮೈಕ್ರೋಸಾಫ್ಟ್ ಸಂಸ್ಥೆ ತಯಾರಿಸಿರುವ ಮೈಕ್ರೋಸಾಫ್ಟ್ ಆಫೀಸ್ನ ಒಂದು ಭಾಗ ಸ್ನೇಹಿತರೆ ಇದು. ಓಕೆ, MS ಎಕ್ಸೆಲ್ಲನ್ನು ಮುಖ್ಯವಾಗಿ ಸೈಂಟಿಫಿಕ್ ಕ್ಯಾಲ್ಕುಲೇಷನ್, ಲೆಕ್ಕಾಚಾರ ಮತ್ತು ಸಂಖ್ಯಾ ವಿಶ್ಲೇಷಣೆಗೆ ಬಳಸುತ್ತಾರೆ. ನೋಡಲಿ, MS ಎಕ್ಸೆಲ್ ಅನ್ನೋದು ಒಂದು ವಿಂಡೋಸ್ ಆಧಾರಿತ ಸ್ಪ್ರೆಡ್ಶೀಟ್ ತಂತ್ರಾಂಶ. ಇದು ಮೈಕ್ರೋಸಾಫ್ಟ್ ಸಂಸ್ಥೆ ತಯಾರಿಸಿರುವ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ನ ಒಂದು ಭಾಗ ಆಗಿರುತ್ತೆ. ಇದಕ್ಕೆ ಯಾಕೆ ಬಳಸ್ತಾರಪ್ಪ ಅಂದರೆ, MS ಎಕ್ಸೆಲ್ ಅನ್ನು ಮುಖ್ಯವಾಗಿ ಸೈಂಟಿಫಿಕ್ ಕ್ಯಾಲ್ಕುಲೇಷನ್, ಲೆಕ್ಕಾಚಾರ ಮತ್ತು ಸಂಖ್ಯೆ ವಿಶ್ಲೇಷಣೆ ಬಳಸುತ್ತಾರೆ ಸ್ನೇಹಿತರೆ. ಎಕ್ಸೆಲ್ನ ತಯಾರಿಸಲು ಫೈಲ್ಗಳಿಗೆ .xls ಮತ್ತು .xlsx ಎಂಬ ಫೈಲ್ ಆಕ್ಷನ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಎಕ್ಸೆಲ್ ತಯಾರಾದ ಫೈಲನ್ನು ವರ್ಕ್ ಬುಕ್ ಎನ್ನುತ್ತೇವೆ. ನೋಡಲಿ, ಎಕ್ಸೆಲ್ನಲ್ಲಿ ತಯಾರಾದಂಥ ಫೈಲನ್ನು ಏನಂತ ಕರಿತೇವೆ? ವರ್ಕ್ ಬುಕ್ ಅಂತ ಕರಿತೇವೆ. ಪ್ರತಿ ವರ್ಕ್ ಬುಕ್ನಲ್ಲಿ ಡಿಫಾಲ್ಟಾಗಿ 3 ವರ್ಕ್ ಶೀಟ್ಗಳು ಇರ್ತವೆ ಸ್ನೇಹಿತರೆ. ನೋಡಲಿ, ಪ್ರತಿ ವರ್ಕ್ ಬುಕ್ನಲ್ಲಿ ಡಿಫಾಲ್ಟಾಗಿ ಎಷ್ಟು ಅಂದರೆ 3 ವರ್ಕ್ ಶೀಟ್ಗಳು ಇರ್ತವೆ. ಪ್ರತಿ ವರ್ಕ್ ಶೀಟ್ಗೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ASS ಎನ್ನುತ್ತೇವೆ. ನೋಡಲಿ, ಪ್ರತಿ ವರ್ಕ್ ಶೀಟ್ಗೆ ಏನು ಕರಿತೇವೆ ನಾವು? ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರದಲ್ಲಿ EEPROM ಪೂರ್ಣ ರೂಪ ಏನು? ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ EEPROM ಅಂದರೆ ಏನು? ಓಕೆ, ಇಲ್ಲಿ ಇದು ಕರೆಕ್ಟ್ ಯಾವುದಪ್ಪ ಅಂದರೆ, ಇದಕ್ಕೆ ಇಂಗ್ಲೀಷ್ನ ಸ್ನೇಹಿತರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಲ್ ರೀಡ್ ಓನ್ಲಿ ಮೆಮರಿ ಆಗುತ್ತೆ. ನೋಡ್ರಿ, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ 3. ಯಾವುದು? ಆಪ್ಷನ್ 3, ವಿದ್ಯುತ್ ದಕ್ಷ ಪ್ರೋಗ್ರಾಮೇಬಲ್ ಓದಲು ಮತ್ತು ಸ್ಮರಣೆ. ಓಕೆ, ನೋಡ್ರಿ, EEPROM ಇದರ ಫುಲ್ ಫಾರ್ಮ್ ನೋಡ್ರಿ ಸ್ನೇಹಿತರೆ, ಯಾವಪ್ಪ ಅಂದರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಲ್ ರೀಡ್ ಓನ್ಲಿ ಮೆಮರಿ. ಇಲ್ಲಿ ರೋಮ್ನ 3 ವಿಧಗಳು ಇರ್ತವೆ ಸ್ನೇಹಿತರೆ. PROM ಪ್ರೋಗ್ರಾಮಲ್ ರೀಡ್ ಓನ್ಲಿ ಮೆಮರಿ, ಮತ್ತು EEPROM ಅಂದರೆ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮರಿ, EEPROM ಅಂದರೆ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮರಿ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಜಗತ್ತಿನಲ್ಲಿ ಉಬುಂಟು ಅಂದರೆ ಏನು? ಓಕೆ, ನೋಡಲಿ, ಉಬುಂಟು ಅಂದರೆ ಏನು? ಉಬುಂಟು ಅಂದರೆ ಸ್ನೇಹಿತರೆ, ಇದು ಇನ್ಫೋಸಿಸ್ನಿಂದ ಇತ್ತೀಚಿನ ಹಣಕಾಸು ಸಾಫ್ಟ್ವೇರ್ ಪ್ಯಾಕೇಜ್ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇನ್ ಎ ಕಂಪ್ಯೂಟರ್ ಟರ್ಮಿನಾಲಜಿ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ರ್ಯಾಮ್? ನೋಡ್ರಿ, ರ್ಯಾಮ್ನ ಫುಲ್ ಫಾರ್ಮ್ ಕೇಳಿದ್ದಾರೆ ಅವರು. ರ್ಯಾಂಡಮ್ ಆಕ್ಸೆಸ್ ಮೆಮರಿ. ನೋಡ್ರಿ, ರ್ಯಾಮ್ನ ಫುಲ್ ಫಾರ್ಮ್ ಏನು ಸ್ನೇಹಿತರೆ? ರ್ಯಾಂಡಮ್ ಆಕ್ಸೆಸ್ ಮೆಮರಿ. ನೋಡ್ರಿ, ಏನಾಗಿದೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ ರ್ಯಾಮ್ ಏನಾಗಿದೆ ಸ್ನೇಹಿತರು? ಇದು ರ್ಯಾಂಡಮ್, ಇದು ಏನಪ್ಪ ಅಂದರೆ ಇದೊಂದು ಇಂಟರ್ನಲ್ ಅಥವಾ ಪ್ರೈಮರಿ ಅಥವಾ ಟೆಂಪರರಿ ಮೆಮರಿ ಅಂತ ಕರಿತೇವೆ ಸ್ನೇಹಿತರೆ. ನೋಡ್ರಿ, ಇವುಗಳ ಸಾಮರ್ಥ್ಯ ಏನಿರುತ್ತೆ? ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಇರುತ್ತೆ ಸ್ನೇಹಿತರೆ. ಹಾಗೆ ಕಂಪ್ಯೂಟರ್ಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ಇದರೊಳಗಿನ ದತ್ತಾಂಶ ಅಳಿಸಿ ಹೋಗುತ್ತವೆ, ಆದರೆ ಇದರ ಕಾರ್ಯವೇಗ ಹೆಚ್ಚು. ರ್ಯಾಮ್ನಲ್ಲಿ ಸ್ನೇಹಿತರಲ್ಲಿ ಈ ರ್ಯಾಮು ಇದು ಓದಲು ಅಥವಾ ಬರೆಯಲು ಅನುಮತಿ ನೀಡುತ್ತದೆ ಮತ್ತು ಕಂಪ್ಯೂಟರ್ ಕೆಲಸ ಮಾಡುವಾಗ
ದತ್ತಾಂಶವನ್ನು ಸಂಗ್ರಹಿಸಿಕೊಳ್ಳುವ ಜಾಗ ಇದು. ಓಕೆ, ಆದರೆ ಕಂಪ್ಯೂಟರ್ ವಿದ್ಯುತ್ ಸಂಗ್ರಹ ತಗೊಂಡಾಗ ರ್ಯಾಮ್ನ ಮಾಹಿತಿ ಸಿಗೋದು. ಅದಕ್ಕೆ ನಾವು ಇದಕ್ಕೆ ಏನಂತ ಕರಿತೇವೆ, ವೋಲ್ಟೇಜ್ ಮೆಮರಿ ಅಂತ ಕರಿತೇವೆ. ಸಾಮಾನ್ಯವಾಗಿ ರ್ಯಾಮನ್ನು ನಾವು ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂದರೆ 4 GB, 8 GB, 16 GB, 32, 64 ಇತ್ಯಾದಿ ಇರುತ್ತದೆ ಸ್ನೇಹಿತರೆ. ರ್ಯಾಮ್ನ ವಿಧಗಳು ಯಾವ ಅಂದರೆ ಡೈನಾಮಿಕ್ ರ್ಯಾಮು, ಸ್ಟ್ಯಾಟಿಕ್ ರ್ಯಾಮು. ಓಕೆ, ಡೈನಾಮಿಕ್ ಸ್ನೇಹಿತರೆ ಇವುಗಳು ಮೆಮರಿ ಸೆಲ್ಗಳನ್ನು ತೆರೆಸಲ್ಪಟ್ಟಿರುತ್ತವೆ. ಡಿ ರ್ಯಾಮ್ ಪ್ರತಿ ಸೆಲ್ನಲ್ಲಿ ಕೆಪಾಸಿಟರ್ ಮತ್ತು ಟ್ರಾನ್ಸಿಸ್ಟರ್ ಒಳಗೊಂಡಿರುತ್ತವೆ. ಆದ್ದರಿಂದ ಇದರ ವೇಗ ಏನಿರುತ್ತವೆ, ಏನಿರುತ್ತವೆ. ಡಿ ರ್ಯಾಮ್ ನಿಧಾನಗತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಯಾವ ರೀತಿ ನಿಧಾನಗತಿಯಲ್ಲಿ. ಇಲ್ಲಿ ಸ್ಟ್ಯಾಟಿಕ್ ರ್ಯಾಮ್ನಲ್ಲಿ ಇವು ಬಹು ಟ್ರಾನ್ಸಿಸ್ಟರ್ಗಳು ಹೊಂದಿರುವ ಮೆಮರಿ ಸೆಲ್ಗಳನ್ನು ತೆರೆಸಲ್ಪಟ್ಟಿರುತ್ತವೆ. ಆದರೆ ಇವುಗಳಲ್ಲಿ ಕೆಪಾಸಿಟರ್ ಬದಲಾಗಿ ಕ್ಯೂಶ್ ಮೆಮರಿಯನ್ನು ಬಳಸಲಾಗುತ್ತದೆ. ಆದ್ದರಿಂದ ಸ್ಟ್ಯಾಟಿಕ್ ರ್ಯಾಮ್ ಬಹಳ ವೇಗವಾಗಿ ಕಾರ್ಯನಿರ್ವಹಿಸುತ್ತವೆ. ಆದರೆ ಇವು ತುಂಬ ದುಬಾರಿ. ಡಿ ರ್ಯಾಮ್ಗಿಂತ ಹೆಚ್ಚು ವೇಗ ಇರುತ್ತವೆ. ಚಿಪ್ರ ಪ್ರವೇಶಕ್ಕೆ ಆಗಾಗ್ಗೆ ಪ್ರವೇಶಿಸಿದ ಡೇಟಾವನ್ನು ಸಂಗ್ರಹಿಸಬಹುದಾದ ಕಂಪ್ಯೂಟರ್ ಮೆಮೊರಿ ಪ್ರವೇಶವನ್ನು ಕರೆಯಲಾಗುತ್ತದೆ. ಇದಕ್ಕೆ ಏನಂತ ಕರಿತೇವೆ ಸ್ನೇಹಿತರಲ್ಲಿ? ಸರಿಯಾದ ಉತ್ತರ ಯಾವುದಂದರೆ ಕ್ಯೂಶ್ ಮೆಮ್ರಿ. ಯಾವ ಮೆಮ್ರಿ? ಕ್ಯೂಶ್ ಮೆಮ್ರಿ. ಕ್ಯೂಶ್ ಮೆಮ್ರಿ ಅಂದರೆ ಏನು? ಇದು ಕಂಪ್ಯೂಟರ್ನಲ್ಲಿ ಅತಿ ತೀವ್ರಗತಿಯಲ್ಲಿ ಕೆಲಸ ಮಾಡುವ ಮೆಮ್ರಿ ಸ್ನೇಹಿತರೆ. ಈ ಕ್ಯೂಶ್ ಮೆಮ್ರಿ ಇದು CPU ಮತ್ತು ಪ್ರೈಮರಿ ಮೆಮೊರಿಯ ಮಧ್ಯೆ ಇರುತ್ತದೆ. ಗೂಗಲನ್ನು ಯಾವ ವರ್ಷದಲ್ಲಿ ಖಾಸಗಿ ಕಂಪನಿಯು ಸಂಯೋಜಿಸಲಾಗಿದೆ? ಯಾವಾಗಂದರೆ 1998. ಯಾರು ಇದರ ಸ್ಥಾಪಕರು ಅಂದರೆ ಸ್ಥಾಪಿಸಿದ ಲಾರ್ಜಿ ಪೇಜ್ ಮತ್ತು ಸರ್ಜರ್ ಬ್ರೀನ್ ಅವರು. ಸ್ನೇಹಿತರಲ್ಲಿ ಮುಂದಿನ ಪ್ರಶ್ನೆ, ಅರ್ಚಿ ಎಂಬ ಮೊದಲ ಸರ್ಚ್ ಎಂಜಿನನ್ನು ಸ್ಥಾಪಿಸಿದ್ರು ಯಾರು? ನೋಡಿರಿ, ಅರ್ಚಿನ್ ಎಂಬ ಮೊದಲ ಸರ್ಚ್ ಎಂಜಿನ್ ಇದು. ನೋಡಿರಿ, ಮೊಟ್ಟ ಮೊದಲ ಸರ್ಚ್ ಎಂಜಿನ್ ಯಾವುದು? ಅರ್ಚಿ. ಇದು ಸ್ಥಾಪಿಸಿದ್ರು ಯಾರಪ್ಪ ಅಂದರೆ ಅಲೆನ್ ಎಂಟೇಜ್ ಅವರು. ಯಾರು? ಅಲೆನ್ ಎಂಟೇಜ್ ಅವರು. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.